ರೆಟಿನಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಕಣ್ಣಿನ ಒಂದು ಮಾದರಿ. ರೆಟಿನಾ ಅನ್ನೋದು ನಮ್ಮ ಕಣ್ಣಿನ ಹಿಂಭಾಗದಲ್ಲಿರೋ ಒಂದು ಪರದೆ ತರ ಇರುತ್ತೆ. ಈಗ ನಾವು ಕಣ್ಣನ್ನ ಒಂದು ಕ್ಯಾಮ್ರಾಗೆ ಕಂಪೇರ್ ಮಾಡಿದ್ರೆ ಕ್ಯಾಮ್ರಾ ಅಲ್ಲಿರೋ ಲೆನ್ಸು ಕಣ್ಣೊಳಗಡೆ ಇರೋ ಲೆನ್ಸ್ ಒಂದೇ ತರ. ಅದ್ರ ಜೊತೆಗೆ ಕ್ಯಾಮ್ರಾ ಅಲ್ಲಿರೋ ಫಿಲ್ಮ್ ಏನಿರುತ್ತೆ ಅದನ್ನ ನಾವು ರೆಟಿನಾಗೆ ಕಂಪೇರ್ ಮಾಡ್ಬೋದು. ಲೈಟು ಕಾರ್ನಿಯಾ ಅಂತೀವಿ ಅಥವಾ ಕರಿಗುಡ್ಡೆ ಮೂಲಕ ಎಂಟರ್ ಆಗುತ್ತೆ. ಅದ್ರ ಒಳಗಡೆ ಒಂದು ರಂಧ್ರ ಇರುತ್ತೆ, ಪ್ಯೂಪಿಲ್ ಅಂತ ಕರಿತೀವಿ. ಅದ್ರ ಮೂಲಕ ಲೆನ್ಸ್ ಒಳಗಡೆ ಎಂಟರ್ ಆಗುತ್ತೆ. ಅದಾದ್ಮೇಲೆ ಹೋಗ್ಬಿಟ್ಟು ರೆಟಿನಾ ಮೇಲೆ ಬೀಳುತ್ತೆ. ಆ ರೆಟಿನಾ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಲೈಟ್ ನ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಕನ್ವರ್ಟ್ ಆಗಿರೋ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಕಣ್ಣಿನ ನರ ಅಥವಾ ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಅದ್ರ ಮೂಲಕ ಬ್ರೇನ್ಗೆ ಅಥವಾ ಮೆದುಳಿಗೆ ಪಾಸ್ ಆಗುತ್ತೆ. ಅಲ್ಲಿ ಮೆದುಳು ಅದನ್ನ ವಿಜುವಲ್ ಇಮೇಜಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನಾವ್ ಏನ್ ನೋಡಿರ್ತೀವೋ ಅಲ್ಲಿ ಬ್ರೇನ್ ಅಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ನಾವು ನೋಡ್ತೀವಿ. ಈಗ ಕ್ಯಾಮ್ರಾ ಅಲ್ಲಿ ಫಿಲ್ಮ್ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಫೋಟೋಸ್ ಯಾವ ರೀತಿ ಸರಿಯಾಗಿ ಬರೋದಿಲ್ವೋ ಅದೇ ರೀತಿ ರೆಟಿನಾ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಮ್ಮ ದೃಷ್ಟಿ ಮಂಜಾಗುತ್ತೆ ಅಥವಾ ಕಪ್ಪು ಕಲೆಗಳ ತರ ಕಾಣಿಸುತ್ತೆ. ಈ ತರ ತೊಂದರೆ ಆಗ್ಬೋದು ರೆಟಿನಾ ಅಲ್ಲಿರುವಾಗ. ಸೊ ಈಗ ನಾವು ಮಧುಮೇಹ ಅಥವಾ ಡಯಾಬಿಟಿಸ್ ಅನ್ನೋ ತೊಂದರೆ ಯಾವ ರೀತಿ ರೆಟಿನಾಗೆ ಅಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಯಾರಲ್ಲಿ ಶುಗರ್ ಕಂಟ್ರೋಲ್ ಅಲ್ಲಿ ಇರೋದಿಲ್ವೋ ಅಥವಾ ಶುಗರ್ ಅನ್ನೋದು ತುಂಬಾ ವರ್ಷಗಳಿಂದ ಇರುತ್ತೋ ಅವರಲ್ಲಿ ಏನಾಗುತ್ತೆ, ಇದು ಶುಗರ್ ಬಂದ್ಬಿಟ್ಟು ಕಣ್ಣಿನಲ್ಲಿ ಸೂಕ್ಷ್ಮ ರಕ್ತನಾಳಗಳಿರ್ತವೆ. ಆ ಸೂಕ್ಷ್ಮ ರಕ್ತನಾಳಗಳನ್ನ ಇದು ಅಫೆಕ್ಟ್ ಮಾಡುತ್ತೆ ಅಥವಾ ಇದಕ್ಕೆ ತೊಂದರೆ ಕೊಡುತ್ತೆ. ಯಾವ ರೀತಿ ಅಂದ್ರೆ ಆ ಸೂಕ್ಷ್ಮ ರಕ್ತನಾಳಗಳಲ್ಲಿರೋ ಎಂಡೋಥೀಲಿಯಂ ಅಂತ ಕರಿತೀವಿ ಅಥವಾ ಒಳಪರದೆ ಅಂತ ಕರಿತೀವಿ, ಅದನ್ನ ವೀಕ್ ಮಾಡುತ್ತೆ, ಅದು ದುರ್ಬಲವಾಗುತ್ತೆ. ಅವಾಗ ಅದರಿಂದ ಏನಾಗುತ್ತೆ, ಲೀಕ್ ಶುರು ಆಗ್ಬೋದು. ಅಥವಾ ಇನ್ನೂ ಒಂಥರ ಯಾವ ತರ ಅಂದ್ರೆ ಆ ಕೆಪಿಲರೀಸ್ ಅಥವಾ ಕಣ್ಣಿನ ನರದಲ್ಲಿರೋ ಸೂಕ್ಷ್ಮ ರಕ್ತನಾಳಗಳು ಕ್ಲೋಸ್ ಆಗಕ್ ಶುರುವಾಗುತ್ತೆ. ಕೆಪಿಲರಿ ಕ್ಲೋಷರ್ ಅಂತ ಕರಿತೀವಿ. ಈ ಕೆಪಿಲರಿ ಕ್ಲೋಷರ್ ಇಂದ ಏನಾಗುತ್ತೆ, ರಕ್ತ ಸಂಚಾರ ರೆಟಿನಾಗೆ ತುಂಬಾ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇಸ್ಕಿಮಿಯಾ ಅಂತ ಕರಿತೀವಿ. ಅಂದ್ರೆ ಅದಕ್ಕೆ ನರಿಶ್ಮೆಂಟ್ ಇರಲ್ಲ, ಅದಕ್ಕೆ ಊಟ ಇರೋದಿಲ್ಲ ರೆಟಿನಾಗೆ. ಸೊ ಅದೇನ್ ಮಾಡುತ್ತೆ, ಅದಕ್ಕೆ ಕಾಂಪನ್ಸೇಟರಿ ಮೆಕ್ಯಾನಿಸಮ್ ತರ ಹೊಸ ರಕ್ತನಾಳಗಳು ಉಟ್ಕೋತವೆ. ಬಟ್ ಆ ಹೊಸ ರಕ್ತನಾಳಗಳು ಸ್ಟ್ರಾಂಗ್ ಇರೋದಿಲ್ಲ, ದುರ್ಬಲವಾಗಿರ್ತವೆ. ಸೊ ಅದರಿಂದ ಏನಾಗುತ್ತೆ, ರಕ್ತನಾಳಗಳು ಯಾವುದೇ ಸಮಯದಲ್ಲಿ ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಕಣ್ಣಿನ ಒಳಗಡೆ ರಕ್ತಸ್ರಾವ ಅಥವಾ ವಿಟ್ರಿಯಸ್ ಹೆಮರೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಏನಾಗುತ್ತೆ, ಆ ವಿಟ್ರಿಯಸ್ ಹೆಮರೇಜ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫೈಬ್ರೋವ್ಯಾಸ್ಕ್ಯುಲರ್ ಪ್ರಾಲಿಫರೇಷನ್ ಆಗ್ಬಿಟ್ಟು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಥವಾ ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ. ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆ ಕಣ್ಣಿನ ರೆಟಿನಾಗೆ ಅಫೆಕ್ಟ್ ಮಾಡುತ್ತೆ.